ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮಗನೇ ನೋಡು, ಪದ್ಮಿನಿ ಜೊತೆ ಜಗಳ ಮಾಡ್ಕೊಳಕ್ ಹೋಗ್ಬೇಡ. ಈ ಹೆಣ್ಮಕ್ಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನಾವು ಗಂಡಸರು ತಾಳ್ಮೆಯಿಂದ ವರ್ತಿಸ್ಬೇಕು, ಪ್ರೀತಿಯಿಂದ ಒಲಿಸ್ಕೋಬೇಕು. ನಾನು ಅದೇ ಮಾಡ್ತಿದ್ದೀನಪ್ಪ. ಬಟ್ ಅವಳು ನೋಡ ನಂದನ್, ನಿನ್ನ ಪದ್ಮಿನಿ ಮಧ್ಯ ಯಾಕೆ ಜಗಳ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅದು ಎಷ್ಟೇ ಚಿಕ್ಕ ವಿಷಯ ಆದರೂ ದೊಡ್ಡ ಮನಸ್ತಾಪಕ್ಕೆ ದಾರಿ ಮಾಡಿಕೊಡ್ಬೋದು. ಸೊ ಹುಷಾರು. ಇಲ್ಲಪ್ಪ, ಹಾಗಾಗಕ್ಕೆ ನಾನು ಬಿಡಲ್ಲ. ನಾನು ಪದ್ಮಿನಿನ ಕನ್ವಿನ್ಸ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನೋಡು, ಇನ್ಮೇಲೆ ಅವಳು ಕೋಪ ಮಾಡಿಕೊಂಡ್ರೆ, ನಿನ್ನ ಹತ್ರ ಜಗಳ ಮಾಡಿದ್ರೆ ಅವಳಾಗ ಅವಳೇ ಬಂದು ನಿನ್ನ ಹತ್ರ ಮಾತಾಡಿಸ್ಲಿ. ನೀನಾಗಿ ಅವಳಿಂದೆ ಹೋಗಿ ಕ್ಷಮೆ ಕೇಳೋವಂಥ ಅಗತ್ಯ ಏನೂ ಇಲ್ಲ. ಅಲ್ಲ ಅಜ್ಜಿ, ಇದರಲ್ಲಿ ಪದ್ಮಿನಿದೇನೂ ತಪ್ಪಿಲ್ಲ. ನನಗೆದ್ರು ಮಾತಾಡಬೇಡ ನಂದನ್. ಒಂದು ವೇಳೆ ನೀನೇ ಹೀಗೆ ಮಾಡಿದಿದ್ರು ಪದ್ಮಿನಿಗೂ ನಾನು ಇದನ್ನೇ ಹೇಳ್ತಾ ಇದ್ದೆ. ಇಷ್ಟಕ್ಕೂ ಏನು ನಿಮ್ಮ ಜಗಳ? ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಷ್ಟೇ ಅಜ್ಜಿ, ಅಂಥ ದೊಡ್ಡ ವಿಷಯ ಏನಿಲ್ಲ. ನಾನು ನೋಡ್ತಾನೇ ಇದ್ದೀನಿ, ನೀವು ಮದುವೆ ಆದಾಗಿಂದ ನಿಮ್ಮ ನಡುವೆ ಮನಸ್ತಾಪ ನಡೀತಾನೇ ಇದೆ. ನೀವು ನೀವೇ ಸರಿ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಜಗಳನ ಎಲ್ಲರ ಮುಂದೆ ಹೇಳಿ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ಲಲ್ಲ ಪದ್ಮಿನಿ. ಹೌದು ಕಣಯ್ಯ, ಪದ್ಮಿನಿ ಮಾಡಿದ ಸರಿ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಏನೇ ಆದರೂ ಅವಳು ಮಾಡಿದ ತಪ್ಪೆ. ನೋಡು, ಅವಳಾಗೆ ಬಂದು ನಿನ್ನ ಹತ್ರ ಕ್ಷಮೆ ಕೇಳೋವರೆಗೂ ನೀನು ಅವಳ ಹತ್ರ ಮಾತಾಡದೇ ಇರೋದೇ ಸರಿ. ನೋಡು ನಂದನ್, ನನ್ನ ಮಾತಿಗೆ ನೀನು ಬೆಲೆ ಕೊಡೋದಾದ್ರೆ ಪದ್ಮಿನಿ ಅವಳಾಗೆ ಬಂದು ನಿನ್ನ ಹತ್ರ ಮಾತಾಡೋವರೆಗೂ ನೀನು ಅವಳಿಂದ ದೂರ ಇರು. ಅವಳೊಬ್ಳು ಹೆಣ್ಣಾಗಿ ಗಂಡನ ಬೆಲೆ, ಈ ಮನೆ ಗೌರವ ಗೊತ್ತಿರಬೇಕಿತ್ತು. ಅಟ್ಲೀಸ್ಟ್ ನಿನ್ನ ಮೇಲೆ ಆದ್ರೂ ಗೊತ್ತಾಗ್ಲಿ. ತಿಳಿತಾ? ಸರಿ ಅಜ್ಜಿ. ಅಮ್ಮಾಜಿ, ನೀವು ಯಾವತ್ತೂ ಈ ಥರ ಮಾತಾಡ್ದವ್ರಲ್ಲ. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ ಇಬ್ಬರಿಗೂ ಹೊಂದ್ಕೊಳಕ್ ಹೇಳ್ತೀರಾ, ಅದು ನನಗೆ ಗೊತ್ತು. ನಾನು ಈ ರೀತಿ ಹೇಳೋದ್ರಿಂದ ಪದ್ಮಿನಿಯಿಂದ ನಂದನ್ ದೂರ ಇರ್ತಾನೆ. ಪೂರ್ವಿ ಮತ್ತೆ ಈ ಮನೆಗೆ ವಾಪಸ್ ಬರೋವರೆಗೂ ಅವರಿಬ್ರು ಹೀಗೆ ದೂರನೇ ಇರಬೇಕು ಅನ್ನೋದು ನನ್ನ ಉದ್ದೇಶ. ಅರ್ಥ ಆಯ್ತಲ್ವಾ? ನಂದನ್ನ ಒತ್ತಾಯವಾಗಿ ಪದ್ಮಿನಿಯಿಂದ ದೂರ ಮಾಡ್ತಿದ್ದೀವ ನಾವು. ಅವನ ಮನಸ್ಸಲ್ಲಿ ಈಗಾಗಲೇ ಪದ್ಮಿನಿ ತುಂಬ ಆಳವಾಗಿ ಬೇರೂರಿದ್ದಾಳೆ. ಈಗ ಪ್ರೀತಿನಿ ಹೇಗೆ ದೂರ ಮಾಡೋದು ನಾವು? ಹಲೋ ಹರಿ, ಚಂದ್ರಲಾಲ್ ಅವ್ರ ನಂಬರ್ ಇದೆಯಾ? ಇಲ್ವಾ? ಓಕೆ. ಹಲೋ, ಚಂದ್ರಲಾಲ್ ಅವ್ರ ನಂಬರ್ ಇದೆಯಾ? ಓಕೆ ಓಕೆ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನಾನು ತಲೆ ಕೆಡಿಸ್ಕೊಂಡಿದ್ದಕ್ಕೆ ಆ ಭುಜಂಗ ಅವರು ಕಾಲೋನಿಲಿರೋದ್ರ ಬಗ್ಗೆ ಗೊತ್ತಾಗಿದ್ದು. ಈಗಿದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡ್ರೆ ಇದ್ರ ಹಿಂದೆ ಇರೋ ಸತ್ಯ ಏನು ಅಂತ ತಿಳ್ಕೊಬೋದು. ಕಂಡು ಹಿಡ್ದೇ ಹಿಡಿತೀನಿ. ಹಲೋ ಹಲೋ ಅಂಕಲ್, ನಾನು ಅಮ್ಮಾಜಿ ಮನೆಯಿಂದ ಚಂಚಲ. ನೀನು ಯಾಕೆ ಕಾಲ್ ಮಾಡಿದ್ಯಾ? ಏನು ವಿಷಯ? ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು.
ಏನಿಲ್ಲ, ನಾನು ಭುಜಂಗ ಅವ್ರ ಫ್ಯಾಮಿಲಿ ಬಗ್ಗೆ ದೇವಸ್ಥಾನದಲ್ಲಿ ನಿಮ್ಮ ಹತ್ರ ಮಾತಾಡಿದಾಗ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಈ ಎಂಗೇಜ್ಮೆಂಟಿಗೆ ಓಕೆ ಇದೆ, ಅಮ್ಮಾಜಿ ಮಾತೆ ನನಗೆ ವೇದವಾಕ್ಯ ಅಂತೆಲ್ಲ ಹೇಳಿದ್ರಿ. ಆಮೇಲೆ ನೋಡಿದ್ರೆ ಇದೇ ಕಾರಣಕ್ಕೆ ನೀವು ಎಂಗೇಜ್ಮೆಂಟ್ ನಿಲ್ಲಿಸಿದ್ರಲ್ಲ, ಇದರರ್ಥ ಏನು ಅಂಕಲ್? ನೋಡಮ್ಮ, ಮುಗ್ದು ಹೋಗಿರೋ ವಿಷಯ ಮಾತಾಡೋಕ್ಕೆ ನನಗೆ ಯಾವ ಇಂಟ್ರೆಸ್ಟು ಇಲ್ಲ. ನೀನು ಫೋನ್ ಇಡು. ಅಲ್ಲ ಅಂಕಲ್, ಏನಂತೆ? ಅಲ್ಲ ಅತ್ತೆ, ಒಳ್ಳೆ ಮಾತಿಂದ ಕೇಳಿದ್ರೆ ನನಗಿದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಫೋನ್ ಕಟ್ ಮಾಡ್ಬಿಟ್ಟ ಚಂದುಲಾಲ್. ಇಲ್ಲ ಅತ್ತೆ, ಇಲ್ಲಿ ಏನೋ ವಿಷಯ ಇದೆ, ನಾವಿದನ್ನು ಸುಮ್ಮನೆ ಬಿಡಬಾರ್ದು. ನಾನು ಡೈರೆಕ್ಟಾಗಿ ಚಂದುಲಾಲ್ ಮನೆಗೆ ಹೋಗ್ತೀನಿ. ಚಂಚು ಹುಷಾರು, ಅಮ್ಮಾಜಿಗೇನಾದರೂ ಹೇಳಿಬಿಟ್ರೆ? ಹಾಗಾಗದಿರೋ ಹಾಗೆ ನಾವು ನೋಡ್ಕೋಬೇಕು. ಅಜ್ಜಿ ಅಂದ್ಕೊಂಡಿದ್ದಾರೆ ಪದ್ಮಿನಿ ನನ್ನ ಜೊತೆ ಜಗಳ ಮಾಡಿದ್ದಾಳೆ ಅಂತ. ಅವಳು ಮುಂದೆ ನಾನು ಕುಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಡೆದಿರೋದೇ ಬೇರೆ. ಅದನ್ನು ಅಜ್ಜಿಗೆ ಹೇಳೋಕ್ಕಾಗಲ್ಲ. ಅಜ್ಜಿ ಹೇಳ್ದಂಗೆ ಪದ್ಮಿನಿನ ಮಾತಾಡಿಸ್ದೇ ಇರೋಕ್ಕಾಗಲ್ಲ. ಪಾಪ ಪದ್ಮಿನಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಇವತ್ತು. ಲಂಡನ್ ಎಲ್ಲಿ ಹೊರಟೆ? ರೂಮ್ ಗಜ್ಜಿ, ಮಲ್ಗಕ್ಕೆ. ಪದ್ಮಿನಿ ಮಾತಾಡ್ಸದ್ಲ ನಿನ್ನ ಹತ್ರ? ಇಲ್ಲ ತಾನೆ? ಅವಳೇ ಜಗಳ ಮಾಡಿದ್ದು ತಪ್ಪು ಅಂದಮೇಲೆ ಅವಳೇ ಬಂದು ಕ್ಷಮೆ ಕೇಳಬೇಕಲ್ವಾ? ಎಷ್ಟು ದುರಹಂಕಾರ ನೋಡೋಳಿಗೆ. ಇನ್ನೂ ನಿನ್ನನ್ನು ಮಾತಾಡ್ಸಿಲ್ಲ? ಅಜ್ಜಿ ಅದು ಹಾಗಲ್ಲ. ನೋಡು ನಂದನ್, ನಿನ್ಗೇನು ತಪ್ಪಿಲ್ಲ ಅಂದಮೇಲೂ ನೀನು ಬೆಂಡ ಆಗೋದು ಬೇಕಾಗಿಲ್ಲ. ಅಜ್ಜಿ ಪದ್ಮಿನಿ ಮೇಲೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ನಮ್ಮಿಬ್ರು ಜಗಳ ಸರಿ ಹೋಗುತ್ತೆ. ಅವಳು ತಲೆನೋವಂತೆ ಪಾಪ. ಬೆಳಗಾಗೋ ಅಷ್ಟರಲ್ಲೆಲ್ಲ ಸರಿ ಹೋಗುತ್ತೆ, ಸರಿನಾ? ಇಲ್ಲ ನಂದನ್, ನೀನು ಹೋಗಿ ಸಮಾಧಾನ ಮಾಡಿ ಅವಳನ್ನ ಒಲಿಸ್ಕೊಳ್ಳೋದೇನು ಬೇಕಿಲ್ಲ. ನೀನು ನಿನ್ನ ರೂಮ್ಗೆ ಹೋಗಬೇಡ. ಅಜ್ಜಿ? ಹೌದು, ನೀನು ಆ ರೂಮಲ್ಲಿ ಮಲ್ಗೋದು ಬೇಡ. ಅಜ್ಜಿ ಪದ್ಮಿನಿ ಅಂತ ದೊಡ್ಡ ತಪ್ಪೇನೂ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮಿಬ್ಬರ ಮಧ್ಯೆ ಜಗಳನೇ ನಡೆದಿಲ್ಲ. ಅಂದರೆ ಚಿಕ್ಕ ವಾದ ವಿವಾದ ಅಷ್ಟೇ. ಅದರಲ್ಲೂ ಅವಳದೇನು ತಪ್ಪಿಲ್ಲ, ನಾನೇ ಮೊಂಡವಾದ ಮಾಡಿದ್ದಷ್ಟೇ. ಅವಳನ್ನ ಎಷ್ಟು ವಹಿಸ್ಕೊಂಡು ಬರ್ತೀಯಲ್ವಾ ನೀನು? ಅವಳಿಗೋಸ್ಕರ ತಪ್ಪನ್ನು ನಿನ್ನ ತಲೆ ಮೇಲೆ ಹಾಕೋತೀಯಲ್ವಾ? ಮತ್ತೆ ನನ್ನ ಹೆಂಡತಿ ಅವಳು, ಪ್ರೀತಿಸ್ತೀನಿ ಅವಳನ್ನು. ಅವಳನ್ನು ಬಿಟ್ಕೊಡೋಕ್ಕಾಗತ್ತಾ? ನಂದನ್, ಅವಳನ್ನ ನಿನ್ನ ಹೆಂಡತಿ ಅಂತ ನೀನು ಅಂದ್ಕೊಂಡಿದ್ಯಾ ಕಂದ? ಆದರೆ ಅವಳಲ್ವೋ ನಿನ್ನ ಹೆಂಡತಿ. ಅಜ್ಜಿ ನೀನು ತಲೆ ಕೆಡಿಸ್ಕೋಬೇಡ. ನಾನು ನನ್ನ ಹೆಂಡತಿ ಜಗಳನೆಲ್ಲ ಸಾಲ್ವ್ ಮಾಡ್ಕೋತೀವಿ. ಗುಡ್ ನೈಟ್. ನಂದನ್, ಪದ್ಮಿನಿಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗೋವರೆಗೂ ನೀನು ಅವಳಿಂದ ದೂರನೇ ಇರು. ಅಜ್ಜಿ? ಹೌದು, ನೀನು ಹೋಗಿ ನನ್ನ ರೂಮಲ್ಲಿ ಮಲ್ಕೋ. ಯಾಕಜ್ಜಿ? ನಾನು ಹೇಳ್ದಷ್ಟು ಮಾಡು ನಂದನ್, ಪರವಾಗಿಲ್ಲ, ಕೂತ್ಕೋ. ಈಗ ಹೇಗಿದೆ ತಲೆನೋವು? ಪರವಾಗಿಲ್ಲ ಅಮ್ಮಾಜಿ. ಪೂರ್ವಿ ನಿಶ್ಚಿತಾರ್ಥ ನಿಂತಿರೋದ್ರಿಂದ ನಿನಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಆದರೆ ಏನು ಮಾಡೋದು, ಹೀಗಾಗುತ್ತೆ ಅಂತ ನಾವು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಯಾಕೆ ಹೀಗಾಯಿತು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಪಾಪ ಪೂರ್ವಿ ಹಣೆಯಲ್ಲಿ ರಿಷಿ ಹೆಸರು ಬರೆದಿರಲಿಲ್ಲ ಅನ್ಸುತ್ತೆ. ಅವಳ ಹಣೆಯಲ್ಲಿ ಯಾರ ಹೆಸರು ಬರೆದಿದ್ದಾನೋ ಏನೋ ದೇವರು ಅಲ್ವಾ? ಹ್ಞೂ ಅಮ್ಮಾಜಿ. ನಾವೇನೇ ಅನ್ಕೊಂಡ್ರೂ ಕೊನೆಗಾಗೋದು ಆ ಭಗವಂತನ ನಿರ್ಧಾರ ಥರಾನೇ. ನಮ್ಮ ಪೂರ್ವಿ ವಿಷಯದಲ್ಲೂ ಹಾಗೆ ಆಗ್ಬೋದೇನೋಪ್ಪ.
ಕಾದು ನೋಡಬೇಕು ಅಷ್ಟೇ. ಹಾಂ. ಇಲ್ಲ, ನಾನು ಹೆಂಗಾದ್ರೂ ಮಾಡಿ ಅವಳನ್ನು ಸಮಾಧಾನ ಮಾಡಬೇಕು ಅಂದ್ಕೊಂಡಿದ್ದೆ. ಏನು ಮಾಡೋದು? ಪಾಪ ನಿನಗೆ ನಿನ್ನ ತಂಗಿ ಅಂದರೆ ತುಂಬ ಪ್ರೀತಿ ಅಲ್ವಾ? ಅವಳು ಹೊರಟ ತಕ್ಷಣ ತುಂಬ ನೊಂದ್ಕೊಂಬಿಟ್ಟೆ ನೀನು. ನನಗೆ ಪೂರ್ವಿ ಅಂದರೆ ಪ್ರಾಣ. ನಾನು ಅವಳು ಅಕ್ಕ ತಂಗಿರ್ಗಿಂತ ಫ್ರೆಂಡ್ಸ್ ಥರ ಇದ್ದೀವಿ. ಹುಟ್ಟಿಗೆ ಬೆಳೆದ್ವಿ, ಹುಟ್ಟಿಗೆ ಕಾಲೇಜ್ಗೆ ಹೋದ್ವಿ. ನನ್ನ ಮದುವೆ ಆದಮೇಲೆ ಅವಳು ನನ್ನ ಜೊತೆನೇ ಬಂದಿದ್ದರಿಂದ ನನಗೆ ಅವಳೇ ಎಲ್ಲ. ಆದ್ರೀಗ ಅವಳು ಹೋದಾಗಿಂದ ನನಗೊಂಥರ ಬೇಜಾರು. ನೀನು ಅವಳನ್ನ ತುಂಬ ಹಚ್ಕೊಂಡಿದ್ಯಾ. ಅವಳಿಗೂ ಅಷ್ಟೇ, ನೀನು ಕಂಡ್ರೆ ಪಾಪ ತುಂಬ ಪ್ರೀತಿ. ಅವಳು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾಳಲ್ವಾ? ಹೌದು ಅಮ್ಮಾಜಿ, ಏನು ಬೇಕಿದ್ರು ಮಾಡ್ತಾಳೆ. ಅವಳಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅಲ್ವಾ? ಮಾಡ್ತೀಯ ತಾನೆ? ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಮ್ಮಾಜಿ? ನಿಮ್ಮಿಬ್ಬರ ಅಕ್ಕ ತಂಗಿರ ಪ್ರೀತಿ ನೋಡಿ ಕುತೂಹಲ ಕೇಳ್ತಾ ಇದೆ. ಹ್ಞೂ ಅಮ್ಮಾಜಿ, ಏನು ಬೇಕಿದ್ರು ಮಾಡ್ತೀನಿ. ಒಂದು ವೇಳೆ ನಂದನ್ ಪೂರ್ವಿ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದರೆ ಯಾರನ್ನ ಆಯ್ಕೆ ಮಾಡ್ಕೋತೀಯಾ?